22 ಜೂನ್ 1974 ತಮಿಳು ಸಿನಿಮಾದ ಫೇಮಸ್ ಡೈರೆಕ್ಟರ್ ಎಸ್.ಎ. ಚಂದ್ರಶೇಖರ್ ಅವರ ಮನೆಯಲ್ಲಿ ಒಬ್ಬ ಮಗು ಹುಟ್ಟುತ್ತಾನೆ. ಅವನ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಲಿಯಾಸ್ ದಳಪತಿ ವಿಜಯ್. ಒಂದು ಕಾಲದಲ್ಲಿ ಇವನ ಮುಖ ನೋಡೋಕೆ ಥಿಯೇಟರ್ಗೆ ದುಡ್ಡು ಕೊಟ್ಟು ಹೋಗಬೇಕಾ ಅಂತ ಮ್ಯಾಗಝಿನ್ಗಳಿಂದ ಅವಮಾನಿಸಿಕೊಂಡಿದ್ದ ಒಬ್ಬ ಫ್ಲಾಪ್ ಆಕ್ಟರ್ 2026ರಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಹೇಗಾದ್ರು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಿಜಯ್ ಅವರ ಆ ಐತಿಹಾಸಿಕ ಜರ್ನಿಯನ್ನು ನೋಡೋಣ. ವಿಜಯ್ಗೆ ಕೇವಲ 10 ವರ್ಷ ಇದ್ದಾಗ ಅವರು 2 ವರ್ಷದ ತಂಗಿ ವಿದ್ಯಾ ಬ್ಲಡ್ ಕ್ಯಾನ್ಸರ್ನಿಂದ ತೀರಿಕೊಳ್ತಾಳೆ. ಇದರಿಂದ ಅವರ ತಂದೆ ವಿಜಯ್ನ ಡಾಕ್ಟರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ವಿಜಯ್ಗೆ ಆಕ್ಟರ್ ಆಗಬೇಕು ಅನ್ನೋ ಹುಚ್ಚು. ಕೊನೆಗೆ ತಂದೆ ಸೋತು ತಮ್ಮ ಡೈರೆಕ್ಷನಲ್ಲೇ 1992ರಲ್ಲಿ ನಾಲೈ ತೀರ್ಪು ಅನ್ನೋ ಸಿನಿಮಾದಲ್ಲಿ ಲಾಂಚ್ ಮಾಡ್ತಾರೆ. ಆದರೆ ಆ ಫಿಲ್ಮ್ ಬಾಕ್ಸ್ ಆಫೀಸಿನಲ್ಲಿ ಫ್ಲಾಪ್ ಆಗುತ್ತೆ. ಕುಮುದಂ ಅನ್ನೋ ಒಂದು ಪಾಪ್ಯುಲರ್ ಮ್ಯಾಗಝಿನ್ ವಿಜಯ್ ಲುಕ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿ ಇಂಥವನ ಮುಖ ನೋಡೋಕ್ಕೆ ನಾವು ದುಡ್ಡು ಖರ್ಚು ಮಾಡಬೇಕಾ ಅಂತ ಬರೀತಾರೆ. ಆ ಮಾತು ಕೇಳಿ ವಿಜಯ್ ಇಡೀ ರಾತ್ರಿ ಅತ್ತಿದ್ರು ಅಂತ ಅವರ ಫ್ರೆಂಡ್ ಆದ ಸಂಜೀವ್ ಹೇಳ್ತಾರೆ. ಆದರೆ 1996ರಲ್ಲಿ ಬಂದ ಪೂವೈ ಉನ್ನಕ್ಕಾಗ ಫಿಲ್ಮ್ ವಿಜಯ್ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಕೊಡ್ತು. ಆಮೇಲೆ 2004ರಲ್ಲಿ ಬಂದ ಗಿಲ್ಲಿ ಸಿನಿಮಾ ಅವರನ್ನ ಪಕ್ಕಾ ಮಾಸ್ ಹೀರೋ ಮಾಡ್ತು. ವಿಜಯ್ ಸಿನಿಮಾಗಳ ಒಂದು ಸ್ಪೆಷಾಲಿಟಿ ಏನಂದ್ರೆ ಅದರಲ್ಲಿ ಸೋಶಿಯೋ ಪೊಲಿಟಿಕಲ್ ಮೆಸೇಜ್ ಪಕ್ಕಾ ಇರ್ತಿತ್ತು. ರೈತರ ಕಷ್ಟ, ಕರಪ್ಷನ್, ವುಮೆನ್ಸ್ ಎಂಪವರ್ಮೆಂಟ್, ಲೀಗಲ್ ರೈಟ್ಸ್. ವಿಜಯ್ ತಮ್ಮ ಸಿನಿಮಾಗಳ ಮೂಲಕ ಜನರಿಗೆ ಒಬ್ಬ ಮಸಿಹಾ ತರಹ ಕನೆಕ್ಟ್ ಆಗೋಕೆ ಶುರುವಾದರು. ವಿಜಯ್ ಸಿನಿಮಾ ಬರುತ್ತೆ ಅಂದ್ರೆ ತಮಿಳುನಾಡಿನಲ್ಲಿ ಅದು ಹಬ್ಬದ ತರ ಆಗ್ಬಿಟ್ಟಿತ್ತು. 2009ರಲ್ಲಿ ವಿಜಯ್ ತಮ್ಮ 85,000 ಫ್ಯಾನ್ ಕ್ಲಬ್ಗಳನ್ನ ಸೇರಿಸಿ ವಿಜಯ್ ಮಕ್ಕಳ್ ಇಯಕ್ಕಂ ಅಂತ ಒಂದು ಸಂಘಟನೆ ಮಾಡಿದ್ರು. ಇದು ಹೊರಗಡೆ ನೋಡೋಕೆ ಬ್ಲಡ್ ಕ್ಯಾಂಪ್, ಫ್ರೀ ಊಟ ಕೊಡೋ ಸೋಷಿಯಲ್ ಆರ್ಗನೈಜೇಷನ್ ಆಗಿದ್ರು ಇದರ ಅಸಲಿ ಉದ್ದೇಶ ಗ್ರೌಂಡ್ ಲೆವೆಲ್ನಲ್ಲಿ ಪೊಲಿಟಿಕಲ್ ನೆಟ್ವರ್ಕ್ ಬಿಲ್ಡ್ ಮಾಡೋದಾಗಿತ್ತು. ಅಸಲಿ ಆಟ ಶುರುವಾಗೋದು 2013ರಲ್ಲಿ. ವಿಜಯ್ ಅವರ ತಲೈವಾ ಫಿಲ್ಮ್ ಬಂತು. ಇದರ ಟ್ಯಾಗ್ ಲೈನ್ ಟೈಮ್ ಟು ಲೀಡ್ ಅಂತ ಇತ್ತು. ಇದು ಅಂದಿನ ಸಿಎಂ ಜಯಲಲಿತಾ ಅವರಿಗೆ ಡೈರೆಕ್ಟ್ ಚಾಲೆಂಜ್ ತರಹ ಫೀಲ್ ಆಯಿತು. ಆಮೇಲೆ ವಿಜಯ್ ಸಿನಿಮಾಗಳಲ್ಲಿ ಡೈರೆಕ್ಟ್ ಆಗಿ ಗವರ್ನಮೆಂಟ್ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡಿದ್ರು. 2017ರಲ್ಲಿ ಬಂದ ಮೆರ್ಸಲ್ ಸಿನಿಮಾದಲ್ಲಿ ವಿಜಯ್ ಒಂದು ಡೈಲಾಗ್ ಹೊಡಿತಾರೆ. ಸಿಂಗಾಪುರ್ನಲ್ಲಿ 7% GST ಇದ್ದರೂ ಹೆಲ್ತ್ ಕೇರ್ ಫ್ರೀ ಇದೆ. ಆದರೆ ನಮ್ಮ ಇಂಡಿಯಾದಲ್ಲಿ 28 GST ಇದ್ರೂ ಹೆಲ್ತ್ ಕೇರ್ ಫ್ರೀ ಯಾಕಿಲ್ಲ ಅಂತ ಅವರು ಕೇಳ್ತಾರೆ. ಇದು ಸಿಕ್ಕಾಪಟ್ಟೆ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಬಿಜೆಪಿ ಲೀಡರ್ಸ್ ವಿಜಯ್ ಅವರನ್ನ ಡೈರೆಕ್ಟ್ ಟಾರ್ಗೆಟ್ ಮಾಡಿ ಇವನು ಕ್ರಿಶ್ಚಿಯನ್, ಇವನ ಅಸಲಿ ಹೆಸರು ಜೋಸೆಫ್ ವಿಜಯ್, ಅದಕ್ಕೆ ಮೋದಿ ಗವರ್ನಮೆಂಟ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾನೆ ಅಂತಾರೆ. 2021ರ ಲೋಕಲ್ ಎಲೆಕ್ಷನ್ನಲ್ಲಿ ವಿಜಯ್ ಫ್ಯಾನ್ಸ್ ಯಾವುದೇ ಪಾರ್ಟಿ ಹೆಸರಿಲ್ಲದೆ ಇಂಡಿಪೆಂಡೆಂಟ್ ಆಗಿ ನಿಂತು 169 ಸೀಟಿನಲ್ಲಿ 115 ಸೀಟ್ ಗೆದ್ದು ಇಡೀ ತಮಿಳುನಾಡಿಗೆ ಶಾಕ್ ಕೊಡ್ತಾರೆ. ಫೆಬ್ರವರಿ 2024ರಲ್ಲಿ ವಿಜಯ್ ಅಫಿಷಿಯಲ್ ಆಗಿ ಟಿವಿಕೆ ಪಾರ್ಟಿ ಲಾಂಚ್ ಮಾಡ್ತಾರೆ. ಅಕ್ಟೋಬರ್ನಲ್ಲಿ ನಡೆದ ಮೊದಲ ರ್ಯಾಲಿಗೆ 3 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ. ಅಲ್ಲೇ ವಿಜಯ್ ಡಿಎಂಕೆಯನ್ನು ಪಾಯ್ಸನ್ ಅಂತ ಮತ್ತು ಬಿಜೆಪಿಯನ್ನು ಫೇಸಿಸ್ಟ್ ಅಂತ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾರೆ. ಆದರೆ ಪಾಲಿಟಿಕ್ಸ್ ಅಂದ್ರೆ ಬರೀ ಹೂವಿನ ಹಾಸಿಗೆ ಅಲ್ಲ. ಸೆಪ್ಟೆಂಬರ್ 2025ರಲ್ಲಿ ಕರೂರ್ ಅನ್ನೋ ಜಾಗದಲ್ಲಿ ನಡೆದ ರ್ಯಾಲಿಯಲ್ಲಿ ವಿಜಯ್ ನೋಡೋಕೆ ನುಗ್ಗಿದ್ದ ಜನರಿಂದ ಕಾಲ್ ತುಳಿತ ಆಗಿ 41 ಜನ ಸಾಯ್ತಾರೆ. ವಿಜಯ್ ಸೈಲೆಂಟ್ ಆಗ್ತಾರೆ. 3 ದಿನದ ಮೇಲೆ ವಿಡಿಯೋ ಮಾಡಿ ಇದು ಡಿಎಂಕೆ ಅವರ ಪೊಲಿಟಿಕಲ್ ಪ್ಲಾನ್ ಅಂತ ಎದುರೇಟು ಕೊಡ್ತಾರೆ. ಡಿಸೆಂಬರ್ 2025ರಲ್ಲಿ ಜನನಾಯಕನ್ ಆಡಿಯೋ ಲಾಂಚ್ನಲ್ಲಿ ವಿಜಯ್ ಬಹುದೊಡ್ಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಒಂದು ಫಿಲ್ಮ್ಗೆ 250 ಕೋಟಿ ರೂಪಾಯಿ ಸಂಭಾವನೆ ತಗೊಳ್ಳೋ ವಿಜಯ್, ಇದೇ ನನ್ನ ಕೊನೆ ಸಿನಿಮಾ, ಇನ್ಮುಂದೆ ಫುಲ್ ಟೈಮ್ ಪಾಲಿಟಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. 2026ರ ತಮಿಳುನಾಡಿನ ಎಲೆಕ್ಷನ್ ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ ಮತ್ತು ನಿರುದ್ಯೋಗಿಗಳಿಗೆ 4,000 ರೂಪಾಯಿ ಮತ್ತು ರೈತರ ಸಾಲ ಮನ್ನಾ ಅಂತ ಟಿವಿಕೆ ಮ್ಯಾನಿಫೆಸ್ಟೋ ರಿಲೀಸ್ ಆಗುತ್ತೆ. ಮೇ 4ನೇ ತಾರೀಕು ರಿಸಲ್ಟ್ ಬರುತ್ತೆ. 1971ರಿಂದ ಬರೀ
DMK ಮತ್ತು IDMK ಆಳುತ್ತಿದ್ದ ತಮಿಳುನಾಡಿನಲ್ಲಿ ಮೊದಲ ಬಾರಿಗೆ ಎಲೆಕ್ಷನ್ಗೆ ನಿಂತ ವಿಜಯ್ ಪಾರ್ಟಿ 234ರಲ್ಲಿ 108 ಸೀಟ್ ಗೆದ್ದು ಹಿಸ್ಟರಿ ಕ್ರಿಯೇಟ್ ಮಾಡುತ್ತೆ. ಸಾಕ್ಷಾತ್ ಸಿಎಂ MK ಸ್ಟಾಲಿನ್ ಕೂಡ ವಿಜಯ್ ಪಾರ್ಟಿ ಕ್ಯಾಂಡಿಡೇಟ್ ಎದುರು ಸೋಲ್ತಾರೆ. ತಲಪತಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ. ಒಂದು ಮ್ಯಾಗಝೀನಿನಲ್ಲಿ ಲುಕ್ ಸರಿ ಇಲ್ಲ ಅಂತ ರಿಜೆಕ್ಟ್ ಆದ ಅದೇ ಮುಖವನ್ನು ಇವತ್ತು ಇಡೀ ತಮಿಳುನಾಡಿನ ತಮ್ಮ ನಾಯಕನಾಗಿ ಒಪ್ಪಿಕೊಂಡಿದೆ. ಒಬ್ಬ ಆಕ್ಟರ್ ಹೇಗೆ ಲೀಡರ್ ಆಗ್ತಾನೆ ಅನ್ನೋದಕ್ಕೆ ವಿಜಯ್ ಜರ್ನಿ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಆಗಿದೆ. ಈ ಸ್ಟೋರಿ ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ನಮಸ್ಕಾರ.